ಸರ್ 2,55,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಫೋರ್ಡ್ ಫಿಗೋನು ಬರಲ್ಲ, ಆ ಪ್ರೈಸ್ಗೆ 2,55,000ಗೆ ಫೋರ್ಡ್ ಫ್ರೀ ಸ್ಟೈಲ್ ಕೊಡ್ತಾ ಇದ್ದೀನಿ ಸರ್. 3,95,000ಗೆ 2014 ಮಾಡಲ್ ಫೋರ್ಡ್ ಇಕೋ ಸ್ಪೋರ್ಟ್. ಬರೀ 5,25,000ಕ್ಕೆ 2015 ಮಾಡಲ್ ಹ್ಯುಂಡೈ ಸ್ಯಾಂಟಾ ಫಿ ಸಿಗ್ತಾ ಇದೆ. ಹೌದು ಸರ್. ಸರ್ 3,35,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 13 ಮಾಡಲ್ KA ವೆಹಿಕಲ್ X1 ಬಂದ್ಬಿಟ್ಟು ಬರೀ 6,95,000 ಸಿಗ್ತಾ ಇದೆ ಸರ್. 6,55,000ಗೆ ವಿತ್ NOC ಕೊಡ್ತೀನಿ ಸರ್. ಇದು ಲಕ್ಸುರಿ ವೆಹಿಕಲ್ ನೋಡ್ತಿರೋರಿಗೆ BMW X1 ಆಗಿರ್ಬೋದು, Audi A4 ಆಗಿರ್ಬೋದು, A6 ಆಗಿರ್ಬೋದು, ಸ್ಯಾಂಟಾ ಫಿ ಆಗಿರ್ಬೋದು, ಈ ತರ ಸಾಕಷ್ಟು ವೆಹಿಕಲ್ ಇದೆ ಸರ್. BMW 320D ಇದೆ, BMW 5 ಸೀರೀಸ್ ಸಿಂಗಲ್ ಓನರ್ 8 ಮಾಡಲ್ ಇದೆ ಸರ್. ಡೀಸೆಲ್ KA ವೆಹಿಕಲ್ ಸರ್, ಅದನ್ನು ಪಕ್ಕ. ಮುರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನೀವೇನಾದರೂ ಬಜೆಟಲ್ಲಿ ಒಂದು ಮಿಡ್ ಸೆಗ್ಮೆಂಟ್ ಗಾಡಿ ನೋಡ್ತಾ ಇದ್ದು ಅದರಲ್ಲಿ ಒಳ್ಳೆ ಫೀಚರ್ಸ್ ಇರಬೇಕು, ಸೇಫ್ಟಿ ಇರಬೇಕು ಅಂತ ಹೇಳಿದ್ರೆ ಅದು ಇಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ಲಕ್ಸುರಿ ಕಾರ್ಸ್ ನೋಡ್ತಾ ಇದ್ರೆ ಅದು ಕೂಡ ಪ್ರೈಸಿಂಗಲ್ಲಿ ಸಿಗುತ್ತೆ. ಸೊ ನಾನು ಬಂದಿರೋದು ಬಂದು ಹೌಸ್ ಆಫ್ ಕಾರ್ಸ್ಗೆ. ಹೌಸ್ ಆಫ್ ಕಾರ್ಸಲ್ಲಿ ವಿಡಿಯೋ ಮಾಡಿ ಸುಮಾರು ದಿನ ಆಗಿತ್ತು, ಇವತ್ತು ಒಳ್ಳೆ ಸ್ಟಾಕ್ ಆಗಿದೆ ಅಂತ ಹೇಳ್ತೀನಿ. ಮತ್ತೊಮ್ಮೆ ಹೌಸ್ ಆಫ್ ಕಾರ್ಸ್ ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ ಇದು ಬಂದು ಕೋಣನಕುಂಟೆ ಕ್ರಾಸು, ಏನು ಕನಕಪುರಂ ಮೈನ್ ರೋಡಲ್ಲಿ ಕೋಣನಕುಂಟೆ ಕ್ರಾಸ್ ಬರುತ್ತೆ. ಮೆಟ್ರೋ ಪಿಲ್ಲರ್ ನಂಬರ್ 165 ಹತ್ರನೇ ಬರುತ್ತೆ. ನೀವು ಮೆಟ್ರೋದಲ್ಲಿ ಬೇಕಾದರೂ ಬಂದು ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು, ಇಲ್ಲಾಂದರೆ ನೈಸ್ ರೋಡ್ ಕೂಡ ಹತ್ರನೇ ಇರುವಂಥದ್ದು. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಇವತ್ತಂತೂ ಸಾಕಷ್ಟು ಒಳ್ಳೆ ಸ್ಟಾಕ್ ಇದೆ ಅಂತ ಹೇಳ್ತೀನಿ. BMW ಗಾಡಿ ನೋಡ್ತೀರಿ, ಇಲ್ಲ ಆಡಿಲಿ ನೋಡ್ತಾ ಇರಿ, ಅಥವಾ ಹ್ಯುಂಡೈ ಅವ್ರದ್ದು ಸ್ಯಾಂಟಾ ಫಿ ಕೂಡ ಅವೈಲೇಬಲ್ ಇರುವಂಥದ್ದು. ಅದನ್ನು ಬಿಟ್ಟು ಕೂಡ ಮಿಡ್ ಸೆಗ್ಮೆಂಟಲ್ಲಿ ಸ್ಕೋಡಾ ಮತ್ತು ಫೋರ್ಡ್ ಆಗಿರ್ಬೋದು, ಪ್ರತಿಯೊಂದು ಬ್ರ್ಯಾಂಡ್ದು ಕೂಡ ಗಾಡಿಗಳು ಅವೈಲೇಬಲ್ ಇದಾವೆ. ಬನ್ನಿ, ನಮ್ಮ ಜೊತೆಗೆ ಇಲ್ಲಿಯ ಓನರ್ ಆಗಿರುವಂತಹ ಸಮೀರ್ ಭಾಯ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೆಂಗಿದ್ದೀರಾ? ಸೂಪರ್ ಸರ್, ನೀವು ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ತಿಳಿಸ್ಕೊಡಿ, ಏನೆಲ್ಲ ಒಂದು ಫೆಸಿಲಿಟಿ ಸಿಗುತ್ತೆ ಹೌಸ್ ಆಫ್ ಕಾರ್ಸಲ್ಲಿ? ಸರ್ 100% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಕೊಡ್ತೀನಿ, 100% ಮೀಟರ್ ಗ್ಯಾರಂಟಿ ಕೊಡ್ತೀನಿ, ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಜೊತೆ ಗಾಡಿ ಡೆಲಿವರಿ ಕೊಡ್ತೀನಿ ಸರ್. ಮೆಜೆಸ್ಟಿಕ್ಕಿಂದ ರೈಟ್ ರೌಂಡ್ 100 ಕಿಲೋಮೀಟರ್ಸ್ ಒನ್ ಡೇಲಿ ನಿಮಗೆ ಲೋನ್ ಮಾಡಿಸ್ಬಿಟ್ಟು ಕೊಡ್ತೀನಿ ಸರ್. ವಿತಿನ್ 1 ಡೇ ಲೋನು ಕೂಡ ಮಾಡಿಕೊಡ್ತಾರೆ. ಆ್ಯಂಡ್ ಗಾಡಿ ಸ್ಟಾಕು ಕೂಡ ಚೆನ್ನಾಗಿದೆ. ಆ್ಯಂಡ್ ಗಾಡಿ ಅಂತೂ ನೋಡ್ತಿರ್ಬೋದು ಯಾವ ಥರ ಕಂಡೀಷನ್ ಇದೆ ಅಂತ ಹೇಳ್ಬಿಟ್ಟು ಇನ್ನೂ ಡೀಟೇಲಾಗಿ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಆಗಿದ್ರೆ ವೀಕ್ಷಕರೇ ತಡ ಮಾಡಿದೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇ ವೆಹಿಕಲ್ ನೋಡ್ತಿರ್ಬೋದು, ಹೋಂಡಾ ಅಮೇಜ್ ಇದೆ. ಎಸ್ ಸರ್. ಸರ್ ಹೋಂಡಾ ಅಮೇಜ್ ಇದು 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, 90,000 ಡ್ರಿವನ್ ಆಗಿದೆ. ಡೀಸೆಲ್ ವೇರಿಯಂಟ್ ಬರುತ್ತೆ ಸರ್. ಇದು 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಇದು ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಟೈರ್ ಕಂಡೀಷನ್ ಚೆಕ್ ಮಾಡ್ಕೋಬಹುದು ಸರ್. ಸಿಟಿ ಒಳಗಡೆ ಆರಾಮಾಗಿ ನಿಮಗೆ 14 ಬರುತ್ತೆ, ಹೈವೇ ಬಂದ್ಬಿಟ್ಟು 18-20 ಬರುತ್ತೆ ಸರ್. ಇದು 18-20 ಅಂತೂ ಬಂದೇ ಬರುತ್ತೆ. ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಇದೆ ಸರ್. 4 ಪವರ್ ವಿಂಡೋಸ್ ಬರುತ್ತೆ. ಆಂಡ್ರಾಯ್ಡ್ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ. ಹೌದು ಸರ್. ಸೊ ಮೈಲೇಜಿಗೆ ಬೇಕಂತ ಹೇಳಿದ್ರೆ ಒಳ್ಳೆ ಗಾಡಿ ಹೇಳ್ತೀನಿ ಸರ್. ಪ್ರೈಸ್ ಇದು ಸರ್ 3,45,000ಕ್ಕೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ. 2014 ಮಾಡಲ್ ಹೋಂಡಾ ಅಮೇಜ್ ಡೀಸೆಲ್ ವೇರಿಯಂಟ್ ಕೊಡ್ತಾ ಇದ್ದೀನಿ ಸರ್. 14 ಮಾಡಲ್ ಡೀಸೆಲ್ ಗಾಡಿ 3,45,000ಕ್ಕೆ ಫೈನಲ್ ಆಗುತ್ತೆ. ಹೌದು ಸರ್. ಗಾಡಿ ಬಂದ್ಬಿಟ್ಟು ನೋಡ್ಕೋಬಹುದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. 90,000 ಕಿಲೋಮೀಟರ್ ಡ್ರಿವನ್. ಹೋಂಡಾ ಇಂಜಿನ್ಸ್ಗೆಲ್ಲ ಏನಿಲ್ಲ ಇದು. ಅಂಡ್ ಇದು ಬಂದು ಡೀಸೆಲ್ ಇಂಜಿನ್ 1.5 ಲೀಟರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ಎಸ್ ಸರ್. ಸರ್ ಸ್ಕೋಡಾ ರ್ಯಾಪಿಡ್ ಇದು ಜಸ್ಟ್ 42,000 ಡ್ರಿವನ್ ಆಗಿದೆ. 1.6 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ. 2013 ಮಾಡಲ್ ಥರ್ಡ್ ಓನರ್ ವೆಹಿಕಲ್, ಜಸ್ಟ್ 42,000 ಡ್ರಿವನ್ ಆಗಿದೆ ಸರ್. ಆಂಬಿಷನ್ ಸರ್. ಇದು ಆಂಬಿಷನ್ ಟಾಪ್ ಎಂಡ್, ಡ್ಯೂಯಲ್ ಏರ್ ಬ್ಯಾಗು, ABS ನೋಡ್ತಿರ್ಬೋದು. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಹೌದು ಸರ್. Volkswagen ಅವ್ರದೇ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ರೇರ್ ಡಿಫಾಗ್ ಬರುತ್ತೆ. ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುವಂಥದ್ದು ಸರ್. ಇದು ಪ್ರೈಸು ಸರ್ 3,35,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 3,35,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಓಕೆ ಸರ್. 3,35,000ಕ್ಕೆಲ್ಲ ನಿಮಗೆ ಸ್ಕೋಡಾ ರ್ಯಾಪಿಡ್ 13 ಮಾಡಲ್ ಥರ್ಡ್ ಓನರ್ ವೆಹಿಕಲ್, 42,000 ಡ್ರಿವನ್ ಆಗಿದೆ ಸರ್. ಅಂಡ್ ಇದಕ್ಕೂ ಕೂಡ ಲೋನ್ ಆಗುತ್ತೆ. ಹೌದು ಸರ್, ಇದಕ್ಕೂ ಲೋನ್ ಆಗುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಪೋಲೋ ಇದೆ. ಎಸ್ ಸರ್. ಸರ್ Volkswagen ಪೋಲೋ ಇದು 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, 69,000 ಡ್ರಿವನ್ ಆಗಿದೆ. ಡೀಸೆಲ್ ಹೈಲೈನ್ ಬರುತ್ತೆ ಸರ್. 1.2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಇದು 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಸಿಟಿ ಒಳಗಡೆ ಆರಾಮಾಗಿ 15 ಬರುತ್ತೆ, ಹೈವೇ ಬಂದ್ಬಿಟ್ಟು 18-20 ಬರುತ್ತೆ ಸರ್. ಇದು 18-20 ಬರುತ್ತೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಎಲೆಕ್ಟ್ರಿಕಲ್ ORVMs ಫುಲ್ಲಿ ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಏರ್ ಬ್ಯಾಗ್ ಆಗಿರ್ಬೋದು, ABS ಆಗಿರ್ಬೋದು, ಎಲ್ಲ ಫೀಚರ್ಸು ಬರುತ್ತೆ ಸರ್. ಪ್ರೈಸ್ ಇದು ಸರ್ 4,45,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ. 4,45,000ಗೆ ಸರ್. 4,45,000ಕ್ಕೆ 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, 69,000 ಹೊಡೆದ್ರೆ ಡೀಸೆಲ್ ವೆಹಿಕಲ್ ಸರ್. ಇದು 14 ಮಾಡಲ್ ಡೀಸೆಲ್ ಬಂದ್ಬಿಟ್ಟು 4,45,000ಕ್ಕೆ ಫೈನಲ್ ಆಗ್ತಾ ಇದೆ.
ಬನ್ನಿ ಡೈರೆಕ್ಟ್ ಆಗಿ ಗಾಡಿ ನೋಡಿ, ಗಾಡಿ ಕಂಡೀಷನ್ ಚೆಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಕೇಳಿ ಬೇಕಾದ್ರೆ ಫುಲ್ಲಿ ಟಾಪ್ ಅಂಡ್ ಹೈಲೈನ್ ಸರ್ ಇದನ್ನು ಆ ಬೆಸ್ಟ್ ಮಾಡ್ಕೊಡ್ತಾರೆ. ಖಂಡಿತ ಸರ್. ನೆಕ್ಸ್ಟ್ ಒಂದು ಹೋಂಡಾ ಸಿಟಿ ಇದೆ ನೋಡ್ತಿರ್ಬೋದು ಸರ್. ಹೋಂಡಾ ಸಿಟಿ ಇದು 2014 ಮಾಡೆಲ್, ಥರ್ಡ್ ಓನರ್ ವೆಹಿಕಲ್, 70,000 ಡ್ರಿವನ್ ಆಗಿದೆ. SV ವೇರಿಯಂಟ್ ಸರ್ ಇದನ್ನು. 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್ ಇದನ್ನು. ಸೊ ಹೋಂಡಾ ಸಿಟಿಲಿ ತುಂಬಾ ಜನ ಡೀಸೆಲ್ ಹುಡುಕ್ತಾ ಇರ್ತೀರಾ, ಯಾಕೆಂದ್ರೆ ಒನ್ ಆಫ್ ದಿ ಬ್ಯೂಟಿಫುಲ್ ಇಂಜಿನ್ ಇದು. 4 ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. ಹೌದು ಸರ್. ಡ್ಯುಯಲ್ ಏರ್ ಬ್ಯಾಗು ಬರುತ್ತೆ ಸರ್ ಇದರಲ್ಲಿ. ಡ್ಯೂಯಲ್ ಏರ್ ಬ್ಯಾಗು, ಟಚ್ ಪ್ಯಾನಲ್ AC ಬರುತ್ತೆ ಇದರಲ್ಲಿ. ಹೌದು ಸರ್. ಲೇಟೆಸ್ಟ್ ಮಾಡೆಲ್ ಗಾಡಿ ಇದು. ಸೊ ಒಳ್ಳೆ ಮೈಲೇಜ್ ಕೂಡ ಬರುವಂತದ್ದು ಅಂಡ್ ಡೀಸೆಲ್ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಸರ್. ಪ್ರೈಸ್ ಇದು ಸರ್ 4,65,000 ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಮಾಡಲು ಸರ್ ಇದು 2014 ಮಾಡೆಲ್, ಥರ್ಡ್ ಓನರ್ ವೆಹಿಕಲ್, 70,000 ಡ್ರಿವನ್ ಆಗಿದೆ ಸರ್ ಇದು. ಕಂಪ್ಲೀಟ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಸರ್. 14 ಮಾಡೆಲ್ ಹೋಂಡಾ ಸಿಟಿ, ಅದು ಕೂಡ ಡೀಸೆಲ್ ಇಂಜಿನ್, ಒಳ್ಳೆ ಮೈಲೇಜ್ ಬರುವಂತದ್ದು, ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ. ಇದು ಬಂದ್ಬಿಟ್ಟು 4,45,000ಕ್ಕೆ ಫೈನಲ್ ಆಗುತ್ತೆ. 4,65,000 ಫೈನಲ್ ಆಗುತ್ತೆ ಸರ್. 4,65,000ಕ್ಕೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ಒಂದು i20 ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ Hyundai i20 ಡೀಸೆಲ್ ವೇರಿಯಂಟ್ ಇದು. 2017 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್, 88,000 ಡ್ರಿವನ್ ಆಗಿದೆ. ಡೀಸೆಲ್ ವೆಹಿಕಲ್ ಸರ್ ಇದು. ಅಷ್ಟು ಆಪ್ಷನಲ್ ಬರುತ್ತೆ ಸರ್ ಇದು. 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ, 6 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ, ಸ್ಟೇರಿಂಗ್ ಮೋನಿಟರ್, ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಮಿರರ್ ಅಡ್ಜಸ್ಟಬಲ್ ಬರುತ್ತೆ ನಿಮಗೆ, ಮಿರರ್ ಫೋಲ್ಡಿಂಗ್ ಬರುತ್ತೆ ಸರ್ ಇದರಲ್ಲಿ. ಎಲ್ಲ ಫೀಚರ್ಸ್ ಬರುತ್ತೆ. ಹೌದು ಸರ್. ಬಟನ್ ಸ್ಟಾರ್ಟ್ ಬರುತ್ತೆ ಸರ್ ಇದು. ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು, ಯಾಕೆಂದ್ರೆ ಲೇಟೆಸ್ಟ್ ಮಾಡೆಲ್ ಆಸ್ತಾ ಆಪ್ಷನಲ್ ಆಗಿರೋದ್ರಿಂದ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಡೈಮಂಡ್ ಕಟ್ ಅಲಾಯ್ ವೀಲ್ಸ್, ಎಲ್ಲ ಫೀಚರ್ಸ್ ಬರುವಂತದ್ದು ಸರ್. ಇದು 17 ಮಾಡೆಲ್ i20 ಎಷ್ಟಾಗುತ್ತೆ ಸರ್ ಫೈನಲ್? ಸರ್ 6,55,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 6,55,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಅಂಡ್ ವೀಕ್ಷಕರ, ಇದು ಬಂದು ಪೆಟ್ರೋಲ್ ವೆಹಿಕಲ್ ಅಲ್ಲ, ಇದು ಡೀಸೆಲ್ ವೆಹಿಕಲ್. ಅದು ಕೂಡ 17 ಮಾಡೆಲ್ ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್ 55,000ಕ್ಕೆ ಫೈನಲ್ ಆಗುತ್ತೆ ಸರ್. ಡೈಮಂಡ್ ಕಿಟ್ ಅಲಾಯ್ ವೀಲ್ಸ್ ಬರುತ್ತೆ, ಎಲ್ಲ ಫೀಚರ್ಸ್ ಇನ್ಕ್ಲೂಡಿಂಗ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಇದರಲ್ಲಿ ಬರುವಂತದ್ದು. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಒಂದು ಫ್ಯಾನ್ಸಿ ವೆಹಿಕಲ್ ಇದೆ ನೋಡ್ತಿರ್ಬೋದು, Hyundai Santa Fe. ಸರ್ Hyundai Santa Fe ಇದು 2015 ಮಾಡೆಲ್, ಥರ್ಡ್ ಓನರ್ ವೆಹಿಕಲ್, 1,10,000 ಡ್ರಿವನ್ ಆಗಿದೆ. 2.2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ಮ್ಯಾನ್ಯುವಲ್ ಇದು ಲಿಮಿಟೆಡ್ ಎಡಿಷನ್ ಇದೆ ಸರ್ ಇದು. ಪರ್ಫಾರ್ಮೆನ್ಸ್ಗೂ ಸಕ್ಕದಾಗಿರುತ್ತೆ ಅಂಡ್ ಕಂಫರ್ಟ್ಗೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಲಕ್ಸುರಿ ಸೆಗ್ಮೆಂಟ್ ವೆಹಿಕಲ್ ಸರ್. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, ಹೆಡ್ ಲ್ಯಾಂಪ್ ವಾಷರ್, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಅಂಡ್ ಈ ಒಂದು ಇದನ್ನ ನೋಡ್ತಿರ್ಬೋದು ನೀವು, 18 ಇಂಚ್ ಬರುತ್ತೆ ಇದು. ಹೌದು ಸರ್. ವೀಲ್ಸ್ ಸಖತ್ ಕಂಫರ್ಟಬಲ್ ಆಗಿರುತ್ತೆ ಅಂಡ್ ಆಲ್ ವೀಲ್ ಡ್ರೈವ್ ಇದು. ಸರ್ ಪ್ರೈಸ್ ಇದು ಸರ್ 5,25,000 ವಿತ್ NOC ಕೊಡ್ತೀನಿ ಸರ್. ಬರೀ 5,25,000ಕ್ಕೆ 2015 ಮಾಡೆಲ್ Hyundai Santa Fe ಸಿಗ್ತಾ ಇದೆ. ಹೌದು ಸರ್. 7 ಸೀಟರ್ ವೆಹಿಕಲ್ ಅದನ್ನು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಫೋರ್ಡ್ ಫ್ರೀ ಸ್ಟೈಲ್ ಇದೆ. ಎಸ್ ಸರ್. ಸರ್ ಫೋರ್ಡ್ ಫ್ರೀ ಸ್ಟೈಲ್ ಇದು 2013 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. 1.5 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ, 1 ಲ್ಯಾಕ್ ಡ್ರಿವನ್ ಆಗಿದೆ ಸರ್ ಇದು. 1 ಲಕ್ಷ ಡ್ರಿವನ್ ಆಗಿದೆ. ಫ್ಯಾನ್ಸಿ ಅಲಾಯ್ ವೀಲ್ ಹಾಕಿದ್ದಾರೆ, ಸಖತ್ತಾಗಿ ಕಾಣ್ತಾ ಇದೆ, ಡೈಮಂಡ್ ಕಟ್ಟು. ಅಂಡ್ ಇಂಟೀರಿಯರ್ ಚೆಕ್ ಮಾಡ್ಬೋದು ನೀವು, ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಫೀಚರ್ಸು ಬರುವಂಥದ್ದು. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ನಿಮಗೆ 4 ಡೋರ್ದೇ ಬರುವಂಥದ್ದು. ಸರ್ ಪ್ರೈಸ್ ಇದು ಸರ್ 2,55,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಫೋರ್ಡ್ ಫಿಗೋನು ಬರಲ್ಲ, ಆ ಪ್ರೈಸ್ಗೆ 2,55,000ಗೆ ಫೋರ್ಡ್ ಫ್ರೀ ಸ್ಟೈಲ್ ಕೊಡ್ತಾ ಇದ್ದೀನಿ ಸರ್. 13 ಮಾಡೆಲ್ ಫೋರ್ಡ್ ಫ್ರೀ ಸ್ಟೈಲು, ಅದು ಕೂಡ ಡೀಸೆಲ್ ವೆಹಿಕಲ್, 2,55,000ಕ್ಕೆ 2,55,000 ಕೊಡ್ತಾ ಇದ್ದೀನಿ ಸರ್. ಲೋನ್ ಕೂಡ ಆಗುತ್ತೆ. ಬರೀ ಒಂದು 60,000ರಿಂದ 70,000 ತಗೊಂಡ್ರೆ ಸಾಕು, ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತಾರೆ. ಖಂಡಿತ ಸರ್. ಗಾಡಿ ಚೆಕ್ ಮಾಡ್ಕೋಬಹುದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ವಿ ನಿಮಗೆ, ಬಜೆಟ್ ಅಲ್ಲಿ ಯಾರಾದ್ರೂ ಲಕ್ಸುರಿ ವೆಹಿಕಲ್ ನೋಡ್ತಾ ಇದ್ರೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಅದನ್ನ ಪಕ್ಕ KA ವೆಹಿಕಲ್ ಸರ್. KA ವೆಹಿಕಲ್ ಒಂದು BMW 3 ಸೀರೀಸ್ ಇದೆ. ಎಸ್ ಸರ್. ಸರ್ BMW 320D ಡೀಸೆಲ್ ಇದು, ಆಟೋಮ್ಯಾಟಿಕ್ ಬರುತ್ತೆ ಇದು. 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ನಿಮಗೆ. 2011 ಮಾಡೆಲ್, ಥರ್ಡ್ ಓನರ್ ವೆಹಿಕಲ್ ಸರ್. 70,000 ಡ್ರಿವನ್ ಆಗಿದೆ ಸರ್ ಇದು. ಬರೀ 70,000 ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್. ಗಾಡಿ ಪ್ರೈಸ್ ಇದು ಸರ್ ಪ್ರೈಸ್ ಬಂದ್ಬಿಟ್ಟು 5,45,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 11 ಮಾಡೆಲ್ BMW 3 ಸೀರೀಸ್ ಬಂದ್ಬಿಟ್ಟು ಡೀಸೆಲ್ ಇಂಜಿನ್, ಅದು ಕೂಡ ಬರೀ 5,45,000 ಹೌದು ಸರ್. ಇದೆ. ಹೌದು ಸರ್. ಗಾಡಿ ಚೆಕ್ ಮಾಡ್ಕೋಬಹುದು, ಕಂಡೀಷನ್ ಯಾವ ತರ ಇದೆ ಅಂತ. ಇಂಟೀರಿಯರ್ ನೋಡ್ತಾ ಇರ್ಬೋದು ಸರ್, ಬಹಳ ಕ್ಲಾಸ್ ಆಗಿದೆ ಗಾಡಿ ಇದು. ಇಂಟೀರಿಯರ್ ಚೆಕ್ ಮಾಡ್ಕೋಬಹುದು ನೀವು. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಪುಷ್ ಬಟನ್ ಸ್ಟಾರ್ಟ್, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಂಡ್ ಒಳ್ಳೆ ಗೇರ್ ಶಿಫ್ಟ್ಸ್ ಆಗುತ್ತೆ ಇದರಲ್ಲಿ. ಆಟೋ ಫೋಲ್ಡಿಂಗ್ ವಾರ್ ವೀಲ್ಸ್ ಕೂಡ ಬರುತ್ತೆ. ಸೊ ಫೀಚರ್ಸ್ ಹೇಳಕ್ ಹೋದ್ರೆ ಟೈಮ್ ಬೇಕು, ತುಂಬಾ ಅಷ್ಟು ಒಂದು ಲಕ್ಸುರಿ ಸೆಗ್ಮೆಂಟ್ ವೆಹಿಕಲ್ ಇದು ಸರ್. ಇದು 5,45,000ಗೆ 5,45,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ಸ್ಕೋಡಾ ರ್ಯಾಪಿಡ್ ಇದೆ. ಎಸ್ ಸರ್. ಸರ್ ಸ್ಕೋಡಾ ರ್ಯಾಪಿಡ್ ಇದು 2015 ಮಾಡೆಲ್, ಆಟೋಮ್ಯಾಟಿಕ್ DSG 7 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ, ಸೆಕೆಂಡ್ ಓನರ್ ವೆಹಿಕಲ್, 1 ಲ್ಯಾಕ್ ಡ್ರಿವನ್ ಆಗಿದೆ ಸರ್ ಇದನ್ನು. ಇದು ಕೂಡ 15 ಮಾಡೆಲ್. ಆಲ್ಮೋಸ್ಟ್ ನೋಡ್ತಿರ್ಬೋದು ಎಲ್ಲಾ ಗಾಡಿ ಕೂಡ ಟಾಪ್ ಅಂಡ್ ವೆಹಿಕಲ್ಸ್. ಹೌದು ಸರ್, ಎಲಿಗೆನ್ಸ್ ಟಾಪ್ ಅಂಡ್ ವೇರಿಯಂಟ್ ಸರ್. ಇದನ್ನ ಸ್ಟೈಲ್ ಪ್ಲಸ್ ಬರುತ್ತೆ ಸರ್ ಇದು. ಬ್ಲೋಪಂಗ್ದು ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದಾರೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ರೇರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ, ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ ಇದರಲ್ಲಿ. ಸೊ 1.5 2015 ಮಾಡೆಲ್, ಆಟೋಮ್ಯಾಟಿಕ್ ಡೀಸೆಲ್ ವೇರಿಯಂಟ್ ಇದು. ಇಡೀ ಮಾರ್ಕೆಟ್ ಚೆಕ್ ಮಾಡಿ 5,5-6 ಲಕ್ಷಕ್ಕಿಂತ ಕಡಿಮೆ ಸಿಗಲ್ಲ.
ಜಸ್ಟ್ 4,75,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ. ಡೀಸೆಲ್ ಆಟೋಮೆಟಿಕ್ ಕೊಡ್ತಾ ಇರೋದು ಸರ್ ಅದನ್ನು. 15 ಮಾಡೆಲ್ ಡೀಸೆಲ್ ಆಟೋಮೆಟಿಕ್ ಸ್ಕೋಡಾ ರ್ಯಾಪಿಡ್, ಅದು ಕೂಡ ವಿತ್ DSG ಗೇರ್ ಬಾಕ್ಸ್ 4,75,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 4,75,000ಕ್ಕೆ ಫೈನಲ್ ಆಗ್ತದೆ. ನೋಡ್ತಿರ್ಬೋದು ಗಾಡಿ ಕಂಡೀಷನ್ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ವೆಂಟೋ ಇದೆ. ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು, ಸ್ಕೋಡಾ ಮತ್ತೆ ಫೋಕ್ಸ್ ವ್ಯಾಗನ್ ಅಂತಾನೆ ಫೇಮಸ್ ಹೌಸ್ ಆಫ್ ಕಾರ್ಸ್ ಅಂತ ಹೇಳ್ಬಿಟ್ಟು. ಇವತ್ತು ಕೂಡ ಸಾಕಷ್ಟು ವೆಹಿಕಲ್ ಸ್ಕೋಡಾ ಮತ್ತೆ ಫೋಕ್ಸ್ ವ್ಯಾಗನ್ ಅಲ್ಲಿ ಅವೈಲೇಬಲ್ ಇದಾವೆ. ನೆಕ್ಸ್ಟ್ ವೆಹಿಕಲ್ ವೆಂಟೋ ಇದೆ. ಎಸ್ ಸರ್. ಸರ್ ವೆಂಟೋ 2015 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್, 80,000 ಡ್ರಿವನ್ ಆಗಿದೆ ಸರ್. ಡೀಸೆಲ್ ವೇರಿಯಂಟ್ ಸರ್ ಅದನ್ನು. ಇದು ಕೂಡ 1.6 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಸಿಟಿ ಒಳಗಡೆ ಆರಾಮಾಗಿ ನಿಮಗೆ 15 ಬರುತ್ತೆ ಮೈಲೇಜ್. ಹೈವೇ ಬಂದ್ಬಿಟ್ಟು 18-20 ಬರುತ್ತೆ ಸರ್. ಕಂಫರ್ಟ್ ಲೈನ್, ABS, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಫೀಚರ್ಸ್ ಬರುವಂತದ್ದು ಸರ್. ಇದು ಪ್ರೈಸು ಸರ್ ಪ್ರೈಸ್ ಬಂದ್ಬಿಟ್ಟು 4,65,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಮಾಡಲು ಸರ್ ಇದು 2015 ಮಾಡೆಲ್ ಸರ್. 15 ಮಾಡೆಲ್ ಎರಡೆರಡು ಗಾಡಿ ಇದೆ. ಇದು ಕೂಡ ಸೇಮ್ ಮಾಡೆಲೇ ಬರುತ್ತೆ ಆ್ಯಂಡ್ ಸೇಮ್ ನಿಮಗೆ ವೇರಿಯಂಟೇ ಬರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ಸ್ಕೋಡಾದಲ್ಲಿ ಬರುತ್ತೆ ರ್ಯಾಪಿಡ್, ಇದು ಬಂದ್ಬಿಟ್ಟು ಫೋಕ್ಸ್ ವ್ಯಾಗನ್ ವೆಂಟೋ ಅಂತ ಬರುತ್ತೆ. ಓನ್ಲಿ ಬ್ಯಾಡ್ಜಿಂಗ್ ಮಾತ್ರ ಚೇಂಜ್ ಆಗುತ್ತೆ. ಹೌದು ಸರ್. ಇದು 1.5 ಲೀಟರ್ ಬರುತ್ತೆ, ಇದು 1.6 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್. 1.6 ಲೀಟರ್ ಬರುತ್ತೆ. ಎರಡೂ ಕೂಡ ಆಲ್ಮೋಸ್ಟ್ ಸಿಮಿಲರ್ ನಿಮಗೆ ಪ್ರೈಸಿಂಗ್ ಅಲ್ಲಿ ಸಿಗ್ತಾ ಇರುವಂತದ್ದು. ಯಾವ್ದು ಬೇಕಾದ್ರೂ ಬಂದು ತಗೊಂಡು ಹೋಗ್ಬೋದು. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ವೆಂಟೋ ಇದೆ. ಎಸ್ ಸರ್. ಸರ್ ಫೋಕ್ಸ್ ವ್ಯಾಗನ್ ವೆಂಟೋ ಇದು 2013 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್, 85,000 ಡ್ರಿವನ್ ಆಗಿದೆ. 1.6 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಡೀಸೆಲ್ ಹೈಲೈನ್ ಸರ್, ಇದು ಟಾಪ್ ಎಂಡ್ ವೇರಿಯಂಟ್. ಇದು ಕೂಡ ಡೀಸೆಲ್ ವೆಹಿಕಲ್. ಯಾರಾದರೂ ಡೀಸೆಲ್ ವೆಹಿಕಲ್ ನೋಡ್ತಿರೋರಿಗೆ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಇರುವಂಥದ್ದು. ಇದರಲ್ಲೂ ಕೂಡ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಫೋಕ್ಸ್ ವ್ಯಾಗನ್ ಅವ್ರದ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. ರೇರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ. ಲೆದರ್ ಅಪೋಲ್ಸ್ಟ್ರಿ ಇದೆ. ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ. ಡೀಸೆಲ್ ವೆಹಿಕಲ್ ನೋಡ್ತಿರೋರ್ಗಂತೂ ಹಬ್ಬ ಅಂತ ಹೇಳ್ತೀನಿ. ಯಾಕೆಂದ್ರೆ ನಿಮಗೆ ಮಲ್ಟಿಪಲ್ ವೆಹಿಕಲ್ಸ್ ಅವೈಲೇಬಲ್ ಇರುವಂಥದ್ದು. ಸರ್ ಇದು ಪ್ರೈಸು ಸರ್ ಪ್ರೈಸ್ ಬಂದ್ಬಿಟ್ಟು 4,30,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 4,30,000ಕ್ಕೆ 13 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್, 85,000 ಡ್ರಿವನ್ ಆಗಿರೋದು ಸರ್. ಡೀಸೆಲ್ ವೆಂಟೋ ಸರ್. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಒಂದು ರೆಡ್ ಕಲರ್ ಅಲ್ಲಿ ಸ್ಕೋಡಾ ಚೆರ್ರಿ ರೆಡ್ ಕಲರ್ ಅಲ್ಲಿ ಸರ್. ಸ್ಕೋಡಾ ಫ್ಯಾಬಿಯಾ ಇದು 2011 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್, 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ ಸರ್. ಎಲಿಗೆನ್ಸ್ ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ ಸರ್. ಇದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. 1.2 ಲೀಟರ್ MPI ಬರುತ್ತೆ. ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್. ಏರ್ ಬ್ಯಾಗ್ ಬರುತ್ತೆ. ನೋಡ್ತಿರ್ಬೋದು, ಒಳ್ಳೆ ಇಂಟೀರಿಯರ್ ಇದೆ. ಇಂಟೀರಿಯರ್ ಬಂದ್ಬಿಟ್ಟು ಎಕ್ಸ್ಟೀರಿಯರ್ ಕಲರ್ಗೆ ಮ್ಯಾಚಿಂಗ್ ಇದೆ. ಅಲಾಯ್ ವೀಲ್ಸ್ ಕೂಡ ಬರುವಂತದ್ದು. ಪೋಲೋಗೆ ಆಲ್ಟರ್ನೇಟಿವ್ ಆಗಿ ಈ ವೆಹಿಕಲ್ ನೋಡಬಹುದು. ಖಂಡಿತ ಸರ್. ಬಟ್ 11 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 3 ಲಕ್ಷ ಒಳಗಡೆ ಇರೋ ಬಜೆಟ್ ಅಲ್ಲಿ ಸಿಗ್ಬಿಡುತ್ತೆ ನಿಮಗೆ. ಲಕ್ಸುರಿನೂ ಹಂಗೆ ಇರುತ್ತೆ, ಕಂಫರ್ಟ್ ಆ ತರನೇ ಬರುತ್ತೆ ಸರ್. ಇದು ಸರ್ ಪ್ರೈಸ್ ಇದು ಸರ್ 2,65,000ಕ್ಕೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ. 2,65,000ಗೆ 2011 ಸಿಂಗಲ್ ಓನರ್ ಸ್ಕೋಡಾ ಫ್ಯಾಬಿಯಾ ಕೊಡ್ತಾ ಲೋನ್ ಇದ್ದೀನಿ. ಆಗುತ್ತಾ ಇದಕ್ಕೆ? ಲೋನ್ ಆಗಲ್ಲ ಸರ್, ಫುಲ್ ಕ್ಯಾಶ್ ಆಗುತ್ತೆ. ಓಕೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಯಾವ್ದು ಸರ್ ಇದು? ಸರ್ ಫೋಕ್ಸ್ ವ್ಯಾಗನ್ ಜೆಟಾ ಇದು 2016 ಮಾಡೆಲ್. ಇದು ಸಿಂಗಲ್ ಓನರ್ ವೆಹಿಕಲ್, 1,20,000 ಡ್ರಿವನ್ ಆಗಿದೆ. 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ. ಡೀಸೆಲ್ ಹೈಲೈನ್ ಬರುತ್ತೆ ಸರ್. ಇದು ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಸರ್. ಇದು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಮತ್ತೆ ನಿಮಗೆ ನೋಡ್ತಿರ್ಬೋದು ಎಲೆಕ್ಟ್ರಿಕ್ ಸೀಟ್ಸ್ ಕೂಡ ಬರುವಂತದ್ದು. ಇದು ಕೂಡ ಪ್ರೀಮಿಯಂ ಸೆಗ್ಮೆಂಟ್ ಬರುತ್ತೆ. ಆಟೋ ಫೋಲ್ಡಿಂಗ್ VRVMs ಬರುತ್ತೆ. ಟಾಪ್ ಎಂಡ್ ಸರ್, ಹೈಲೈನ್ ಟಾಪ್ ಎಂಡ್ 6 ಸ್ಪೀಡ್ ಗೇರ್ ಬಾಕ್ಸ್ ಬರೋದು ಇದರಲ್ಲಿ. ಹೌದು ಸರ್. 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. 6 ಏರ್ ಬ್ಯಾಗ್ ಬರುತ್ತೆ. ರೇರಲ್ಲಿ ಕೂಡ AC ವೆಂಟ್ಸ್ ಬರುತ್ತೆ. ಕಂಫರ್ಟಬಲ್ ವೆಹಿಕಲ್ ಸರ್. ಪ್ರೈಸ್ ಇದು 16 ಮಾಡೆಲ್ ಜೆಟಾ ಬಂದ್ಬಿಟ್ಟು 7,55,000ಗೆ ಸಿಗ್ತಾ ಇದೆ ನಿಮಗೆ. ಪ್ರೀಮಿಯಂ ವೆಹಿಕಲ್, ಎಲ್ಲ ಫೀಚರ್ಸು ಬರುತ್ತೆ ಆ್ಯಂಡ್ ಪವರು ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಯಾವ್ದು ಸರ್ ಇದು? ಆಡಿ ಸರ್. ಆಡಿ A4 ಇದು 2014 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್, 1,15,000 ಡ್ರಿವನ್ ಆಗಿದೆ ಸರ್. ಇದು 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ. S ಲೈನ್ ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಇದು ವಿತ್ ಸನ್ರೂಫ್ ಸಿಗುತ್ತೆ ಸರ್ ನಿಮಗೆ. ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಸರ್. ಇದನ್ನು ಲೆದರ್ ಅಪೋಸ್ಟಿ ಬರುತ್ತೆ. ಎಲೆಕ್ಟ್ರಿಕಲ್ ಸೀಟ್ಸ್ ಬರುತ್ತೆ. 8 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ. ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ. ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಡಿಫಾಗರ್ ಬರುತ್ತೆ ಸರ್. ಡ್ಯೂಯಲ್ ಝೋನ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು. ರೇರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ. ಸಖತ್ ಕಂಫರ್ಟಬಲ್ ಆಗಿರುತ್ತೆ ವೆಹಿಕಲ್ ಸರ್. ಇದು ಪ್ರೈಸು ಸರ್ 6,55,000ಗೆ ವಿತ್ NOC ಕೊಡ್ತೀನಿ ಸರ್. ಇದು ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ಜೆಟಾ ಇದೆ. ಎಸ್ ಸರ್. ಸರ್ ಫೋಕ್ಸ್ ವ್ಯಾಗನ್ ಜೆಟಾ 2011 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್, 90,000 ಡ್ರಿವನ್ ಆಗಿದೆ. DSD 7 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಡೀಸೆಲ್ ಆಟೋಮ್ಯಾಟಿಕ್ ಬರುತ್ತೆ ಸರ್. ಇದು ನೋಡ್ತಿರ್ಬೋದು, ಇದು ಕೂಡ ಜೆಟಾ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ಗೆ ಅಂತಾನೆ ಮಾಡಿಸಿದಂತಹ ಗಾಡಿ. 2 ಲೀಟರ್ ಇಂಜಿನ್ ಬರುತ್ತೆ ಇದರಲ್ಲಿ. ಹೌದು ಸರ್. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಫುಲ್ಲಿ ಟಾಪ್ ಎಂಡ್ ಸರ್. ಹೈಲೈನ್ ಬರುತ್ತೆ. ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ. ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಲೆದರ್ ಅಪೋಸ್ಟಿ ಬರುತ್ತೆ. ಎಲೆಕ್ಟ್ರಿಕಲ್ ಸೀಟ್ಸ್ ಬರುತ್ತೆ ನಿಮಗೆ. ಎಲ್ಲ ಫೀಚರ್ಸು ಬರುತ್ತೆ ಸರ್. ಪ್ರೈಸ್ ಇದು ಸರ್ ಪ್ರೈಸ್ ಬಂದ್ಬಿಟ್ಟು
5,25,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ. 5,25,000ಕ್ಕೆ 2011 ಮಾಡೆಲ್ ಸಿಂಗಲ್ ಓನರ್ ಫೋಕ್ಸ್ ವ್ಯಾಗನ್ ಜೆಟಾ ಡೀಸೆಲ್ ಆಟೋಮೆಟಿಕ್ ಕೊಡ್ತಾ ಇದ್ದೀನಿ ಸರ್. 11 ಮಾಡೆಲ್ ಜೆಟಾ ಬಂದ್ಬಿಟ್ಟು 5,25,000ಕ್ಕೆಲ್ಲ ಹೌದು, ಫೈನಲ್ ಆಗುತ್ತೆ. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ಒಂದು X1 ಇದೆ. ಎಸ್ ಸರ್. ಸರ್ BMW X1 ಇದು 2013 ಮಾಡೆಲ್ ಥರ್ಡ್ ಓನರ್ ವೆಹಿಕಲ್ ಸರ್. 80,000 ಡ್ರಿವನ್ ಆಗಿದೆ. ಡೀಸೆಲ್ ಆಟೋಮೆಟಿಕ್ ಬರುತ್ತೆ. 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಇದು ಎಸ್ ಡ್ರೈವ್ ಡೀಸೆಲ್ ಇಂಜಿನ್, ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ X1 ಅಲ್ಲಿ. ಹೌದು ಸರ್. ಲೆದರ್ ಅಪೋಸ್ಟ್ರಿ ಬರುತ್ತೆ ನಿಮಗೆ. ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್, ಆಟೋ ಕ್ಲೈಮೇಟ್ ಕಂಟ್ರೋಲ್, 8 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ. ಡಿಫಾಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ ಸರ್. ಸರ್ ಪ್ರೈಸ್ ಇದು ಸರ್ 6,95,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 6,95,000ಕ್ಕೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ. 6 ಕರ್ನಾಟಕ lakh vehicle. ಪಕ್ಕಾ KA ವೆಹಿಕಲ್ ಸರ್ ಇದು. 13 ಮಾಡೆಲ್ KA ವೆಹಿಕಲ್ X1 ಬಂದ್ಬಿಟ್ಟು ಬರೀ 6,95,000 95,000 ಸಿಗ್ತಾ ಇದೆ. ವೀಕ್ಷಕರೇ, ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಮತ್ತೊಂದು ಆಡಿ A6 ಇದೆ. ಎಸ್ ಸರ್. ಸರ್ ಆಡಿ A6 ಇದು 2013 ಮಾಡೆಲ್ ವೆಹಿಕಲ್, ಥರ್ಡ್ ಓನರ್ ವೆಹಿಕಲ್, 68,000 ಡ್ರಿವನ್ ಆಗಿದೆ. 3 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಇದು B6 ಬರುತ್ತೆ. ಇದು ಡೀಸೆಲ್ ಆಟೋಮೆಟಿಕ್ ಬರುತ್ತೆ ವಿತ್ ಸನ್ರೂಫ್ ಬರುತ್ತೆ ಸರ್. ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್, ಏರ್ಮ್ಯಾಟಿಕ್ ಸಸ್ಪೆನ್ಷನ್ ಬರುತ್ತೆ ನಿಮಗೆ. 6 ಸಿಲಿಂಡರ್ ವೆಹಿಕಲ್ ಇದು. ಹೌದು ಸರ್. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಎಲ್ಲ ಫೀಚರ್ಸ್ ಬರುತ್ತೆ. ಲಕ್ಸುರಿ ಸೆಗ್ಮೆಂಟ್ ವೆಹಿಕಲ್, ಆಲ್ ಬ್ಲಾಕ್ ಇಂಟೀರಿಯರ್ ಇದೆ ನೋಡ್ತಿರ್ಬೋದು. ಸರ್ ಪ್ರೈಸ್ ಇದು ಸರ್ ಪ್ರೈಸ್ ಬಂದ್ಬಿಟ್ಟು 7,55,000ಗೆ 2013 ಮಾಡೆಲ್ ಆಡಿ A6 ಕೊಡ್ತಾ ಇದ್ದೀನಿ ಸರ್. ಕರ್ನಾಟಕ ವೆಹಿಕಲ್ ವಿತ್ NOC ಸರ್. ವಿತ್ NOC ಮಾಡ್ಕೊಡ್ತೀವಿ. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಹೋಂಡಾ ಮೊಬಿಲಿಯೋ ಇದೆ. ಎಸ್ ಸರ್. ಸರ್ ಹೋಂಡಾ ಮೊಬಿಲಿಯೋ ಇದು 2015 ಮಾಡೆಲ್ ವೆಹಿಕಲ್, ಸೆಕೆಂಡ್ ಓನರ್ ವೆಹಿಕಲ್ ಸರ್. 70,000 ಓಡಿದೆ. VX ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. 1.5 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ ಸರ್. ಇದು 7 ಸೀಟರ್, ಒಳ್ಳೆ ಕಂಫರ್ಟಬಲ್ 7 ಸೀಟರ್. ಅದು ಕೂಡ ಎರ್ಟಿಗಾಗಿ ಒಳ್ಳೆ ರೀಪ್ಲೇಸ್ಮೆಂಟ್ ಇದು. ಹೌದು ಸರ್. ಯಾಕಂದ್ರೆ ಒಳ್ಳೆ ಮೈಲೇಜ್ ಕೂಡ. ರೂಫ್ AC ಬರುತ್ತೆ ನಿಮಗೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಡಿಫಾಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ ಸರ್. ಇದು ಎಲ್ಲ ಫೀಚರ್ಸ್ ಬರುತ್ತೆ. ಯಾಕಂದ್ರೆ ಇದು ಟಾಪ್ ಎಂಡ್ ವಿತ್ ಅಲಾಯ್ ವೀಲ್ಸ್ ಬರುವಂತದ್ದು. ಸರ್ ಪ್ರೈಸ್ ಇದು ಸರ್ 5,25,000ಗೆ 2015 ಮಾಡೆಲ್ ಹೋಂಡಾ ಮೊಬಿಲಿಯೋ ಪೆಟ್ರೋಲ್ ಕೊಡ್ತಾ ಇದ್ದೀನಿ ಸರ್. 5,25,000ಕ್ಕೆ 15 ಮಾಡೆಲ್ ಹೋಂಡಾ ಮೊಬಿಲಿಯೋ 7 ಸೀಟರ್ ಬಂದ್ಬಿಟ್ಟು 5,25,000ಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಒಂದು X1 ಇದೆ ನೋಡ್ತಿರ್ಬೋದು ಸರ್. BMW X1 ಎಸ್ ಡ್ರೈವ್ ಸರ್. ಇದು ವಿತ್ ಸನ್ರೂಫ್ ಬರುತ್ತೆ, ಲಿಮಿಟೆಡ್ ಎಡಿಷನ್ ಸರ್. ಇದು 2014 ಮಾಡೆಲ್ ಥರ್ಡ್ ಓನರ್ ವೆಹಿಕಲ್ ಸರ್. ಇದು 80,000 ಡ್ರಿವನ್ ಆಗಿದೆ ಸರ್. ಇದು ಡೀಸೆಲ್ ಆಟೋಮೆಟಿಕ್ ಬರುತ್ತೆ. ಇದು 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಇದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ವಾಷರ್, ಸನ್ ರೂಫ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ಕ್ರೂಸ್ ಕಂಟ್ರೋಲು, ಎಲ್ಲ ಫೀಚರ್ಸು ಇದರಲ್ಲಿ ಬರುವಂಥದ್ದು. ಸರ್ ಪ್ರೈಸ್ ಇದು ಸರ್ ಪ್ರೈಸ್ ಬಂದ್ಬಿಟ್ಟು 6,45,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 6,45,000ಕ್ಕೆಲ್ಲ ಸನ್ ರೂಫ್ ಇರುವಂತಹ X1 ಸಿಗ್ತಾ ಇದೆ. BMW X1 ಡೀಸೆಲ್ ಆಟೋಮೆಟಿಕ್ ಸಿಗ್ತಾ ಇದೆ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಆಡಿ Q3 ಇದೆ. ಲಕ್ಸುರಿ ವೆಹಿಕಲ್ ನೋಡ್ತಿರೋರಿಗೆ BMW X1 ಆಗಿರ್ಬೋದು, ಆಡಿ A4 ಆಗಿರ್ಬೋದು, A6 ಆಗಿರ್ಬೋದು, ಸ್ಯಾಂಟೋಫಿ ಆಗಿರ್ಬೋದು, ಈ ತರ ಸಾಕಷ್ಟು ವೆಹಿಕಲ್ ಇದೆ ಸರ್. BMW 320D ಇದೆ. BMW 5 ಸೀರೀಸ್ ಸಿಂಗಲ್ ಓನರ್ 8 ಮಾಡೆಲ್ ಇದೆ ಸರ್. ಡೀಸೆಲ್ KA ವೆಹಿಕಲ್ ಸರ್. ಅದನ್ನು ಪಕ್ಕ ಈ ಗಾಡಿ ಡೀಟೇಲ್ಸ್ ತಿಳಿಸ್ಕೊಡಿ ಸರ್. 2014 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 93,000 ಡ್ರಿವನ್ ಆಗಿದೆ. 2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. 6 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ಇದು ಕೂಡ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲ್. Q3 ಬಂದ್ಬಿಟ್ಟು ಕಂಫರ್ಟ್ ಸಕ್ಕದಾಗಿ ಬರುತ್ತೆ. ಆಬ್ವಿಯಸ್ಲಿ ಲಕ್ಸುರಿ ವೆಹಿಕಲ್ ಆಗಿರೋದ್ರಿಂದ ವಿತ್ ನಿಮಗೆ ಲೆದರ್ ಅಪೋಸ್ಟ್ರಿ ಸಿಗುತ್ತೆ, ಎಲೆಕ್ಟ್ರಿಕಲ್ ಸೀಟ್ ಸಿಗುತ್ತೆ ನಿಮಗೆ, 8 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್, ಆಟೋ ಕ್ಲೈಮೇಟ್ ಕಂಟ್ರೋಲ್, ಡಿಫಾಗರ್, ಬ್ಯಾಕ್ ವೈಫರ್ ಸಿಗುತ್ತೆ ಸರ್ ಇದರಲ್ಲಿ. ಸರ್ ಪ್ರೈಸ್ ಇದು ಸರ್ 6,75,000ಗೆ 2014 ಮಾಡೆಲ್ ಸಿಂಗಲ್ ಓನರ್ ಆಡಿ Q3 ಕೊಡ್ತಾ ಇದ್ದೀನಿ ಸರ್ ವಿತ್ NOC. 6,75,000ಕ್ಕೆಲ್ಲ ಆಡಿ Q3 ಸಿಗ್ತಾ ಇದೆ. ಅದು ಕೂಡ 2014 ಮಾಡೆಲ್. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ಒಂದು ಫೋರ್ಡ್ ಇಕೋಸ್ಪೋರ್ಟ್ ಇದೆ. ಎಸ್ ಸರ್. ಸರ್ ಫೋರ್ಡ್ ಇಕೋಸ್ಪೋರ್ಟ್ ಇದು 2014 ಮಾಡೆಲ್ ಸೆಕೆಂಡ್ ಓನರ್ ವೆಹಿಕಲ್. 89,000 ಡ್ರಿವನ್ ಆಗಿದೆ ಸರ್. ಇದು ಪೆಟ್ರೋಲ್ ವೇರಿಯಂಟ್ ಸರ್. ಇದು 14 ಮಾಡೆಲ್ ಪೆಟ್ರೋಲ್ ಇಂಜಿನ್ ನೋಡ್ತಾ ಇದ್ದೀರಾ. ಸೊ ಇದು ಮಿಡ್ ವೇರಿಯಂಟ್. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. ಸರ್ ಪ್ರೈಸ್ ಇದು 3,95,000ಗೆ 2014 ಮಾಡೆಲ್ ಫೋರ್ಡ್ ಇಕೋಸ್ಪೋರ್ಟ್ ಸೆಕೆಂಡ್ ಓನರ್ ವೆಹಿಕಲ್ ಕೊಡ್ತಾ ಇದ್ದೀನಿ ಸರ್. 14 ಮಾಡೆಲ್ ಫೋರ್ಡ್ ಇಕೋಸ್ಪೋರ್ಟ್ 3,95,000 ಸಿಗ್ತಾ ಇದೆ. ಅದು ಕೂಡ ಕರ್ನಾಟಕ ವೆಹಿಕಲ್ ಸರ್. ಅದು ಕಂಫರ್ಟಬಲ್ 7 ಸೀಟರ್ ನೋಡ್ತಿರೋರಿಗೆ 2 XUV 500 ಇದೆ ಅಂಡ್ ರೆಕ್ಸ್ಟಾನ್ ಕೂಡ 2 ವೆಹಿಕಲ್ ಅವೈಲೇಬಲ್ ಇದೆ. ಎಸ್ ಸರ್. ಸರ್ ಆಟೋಮೆಟಿಕ್ ಅಲ್ಲಿ ಬಂದ್ಬಿಟ್ಟು RX7 ಇದೆ, ಮ್ಯಾನ್ಯುವಲ್ ಅಲ್ಲಿ ಬಂದ್ಬಿಟ್ಟು RX6 ಇದೆ ಸರ್. ರೆಕ್ಸ್ಟಾನ್ 2016 ಮಾಡೆಲ್ XUV 500 W10 ಇದು 75,000 ಡ್ರಿವನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಬಂದು ವಿತ್ ಸನ್ರೂಫ್. ಹೌದು ಸರ್. W10 ವಿತ್ ಸನ್ರೂಫ್ ಬರುತ್ತೆ ಸರ್. ಇದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, DRLs, ಫಾಗ್ ಲ್ಯಾಂಪ್, ಡೈಮಂಡ್ ಕಟ್ ಅಲಾಯ್ ವೀಲ್ಸ್, ಮತ್ತೆ ನಿಮಗೆ ಇಂಟೀರಿಯರ್ ಅಲ್ಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಆಗಿರ್ಬೋದು, ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು, ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಆಗಿರ್ಬೋದು, ಎಲ್ಲ ಫೀಚರ್ಸ್ ಕೂಡ ಇದರಲ್ಲಿ ಬರುವಂತದ್ದು. ಸರ್ ಪ್ರೈಸ್ ಇದು ಸರ್ ವಿತ್ NOC ಬಂದ್ಬಿಟ್ಟು 7,55,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್.
7,55,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 16 ಮಾಡಲ್ XUV500 ಅದು ಕೂಡ W10 ವಿತ್ ಸನ್ರೂಫ್ ವೆಹಿಕಲ್ 7,55,000ಕ್ಕೆ ಸಿಗ್ತಾ ಇದೆ. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ಒಂದು ಬ್ಲಾಕ್ ಕಲರ್ XUV500 ಇದೆ. ಎಸ್ ಸರ್. ಸರ್ W8 ಇದು 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್, 70,000 ಡ್ರಿವನ್ ಆಗಿದೆ. 2.2 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್. 6 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸರ್. ಇದು DRLs, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, ಫಾಗ್ ಲ್ಯಾಂಪು ಎಲ್ಲ ಫೀಚರ್ಸ್ ಇದರಲ್ಲೂ ಕೂಡ ಬರುವಂಥದ್ದು. ಸೊ ಮಾಡಲ್ ಇದು 14 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. 70,000 ಡ್ರಿವನ್ ಆಗಿದೆ ಸರ್. ಇದು ಸರ್ ಪ್ರೈಸ್ ಇದು ಸರ್ 7,45,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 14 ಮಾಡಲ್ XUV500 W8 ವೇರಿಯಂಟ್. ಹೌದು ಸರ್. 7,45,000ಕ್ಕೆಲ್ಲ ಫೈನಲ್ ಆಗುತ್ತೆ. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ರೆಕ್ಸ್ಟಾನ್ ಇದೆ. ಅದು ಕೂಡ ಬ್ಯೂಟಿಫುಲ್ ಕಂಡೀಷನ್ ಅಲ್ಲಿ ಕಾಣ್ತಾ ಇದೆ. ಎಸ್ ಸರ್. ಸರ್ ಮಹೇಂದ್ರ ರೆಕ್ಸ್ಟಾನ್ ಇದು ಸ್ಯಾಂಗಿಯೋನ್ ಇದು 2014 ಮಾಡಲ್ ಇದು ಸೆಕೆಂಡ್ ಓನರ್ ವೆಹಿಕಲ್. 1,10,000 ಡ್ರಿವನ್ ಆಗಿದೆ ಸರ್. ಇದು ಲಿಮಿಟೆಡ್ ಎಡಿಷನ್ ಬರುತ್ತೆ. RX6 ಇದು 6 ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಬರುತ್ತೆ ವಿತ್ ಸನ್ರೂಫ್ ಬರುತ್ತೆ ಸರ್. ನಿಮಗೆ 2.7 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ ಸರ್. ಇದು 2.7 ಲೀಟರ್ ಡೀಸೆಲ್ ಇಂಜಿನ್, ಎಲೆಕ್ಟ್ರಿಕ್ ಸೀಟ್ಸ್ ವಿತ್ ಮೆಮೊರಿ ಫಂಕ್ಷನ್ ಬರುತ್ತೆ. ಹೌದು ಸರ್. ಲಕ್ಸುರಿ ಆಗಿ ಬರುತ್ತೆ. ಯಾರಾದರೂ XUV500 ಗಿಂತ ಲಕ್ಸುರಿ ಬೇಕು ಅಂತ ಹೇಳಿದ್ರೆ ಈ ಗಾಡಿನ ಆರಾಮಾಗಿ ನೋಡ್ಬೋದು ನೀವು. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುವಂಥದ್ದು. ರೇರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ, ಕಂಫರ್ಟಬಲ್ ಆಗಿ ಬರುತ್ತೆ. ಸರ್ ಪ್ರೈಸ್ ಇದು ಸರ್ 6,55,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. ಮಾಡಲು ಸರ್ ಇದು 2014 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. 1,10,000 ಡ್ರಿವನ್ ಆಗಿದೆ ಸರ್. ಇದು 14 ಮಾಡಲ್ ಮಹೇಂದ್ರ ರೆಕ್ಸ್ಟಾನ್ ಬಂದ್ಬಿಟ್ಟು 6,55,000ಗೆಲ್ಲ ಫೈನಲ್ ಆಗುತ್ತೆ. ಹೌದು ಸರ್. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ರೆಕ್ಸ್ಟಾನ್ ಇದೆ. ಎಸ್ ಸರ್. ಸರ್ ಮಹೇಂದ್ರ ರೆಕ್ಸ್ಟಾನ್ ಇದು 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. RX7 ಇದು ಆಟೋಮ್ಯಾಟಿಕ್ ವಿತ್ ಸನ್ರೂಫ್ ಬರುತ್ತೆ ಸರ್. ಇದು ಕೂಡ ವಿತ್ ಸನ್ರೂಫ್ ವೆಹಿಕಲ್. ಯಾರಾದರೂ ವಿತ್ ಸನ್ರೂಫ್ 7 ಸೀಟರ್ ನೋಡ್ತಾ ಇದ್ರೆ ಇದು ಬಂದು ಬೆಸ್ಟ್ ಆಪ್ಷನ್ನು. ಮೇಂಟೆನೆನ್ಸ್ ವೈಸು ಕೂಡ ನಿಮಗೆ ಇವರು ಹೆಲ್ಪ್ ಮಾಡ್ತಾರೆ. ನಿಯರ್ ಬೈ ಮೆಕ್ಯಾನಿಕ್ ಕೂಡ ನಿಮಗೆ ಪರಿಚಯ ಮಾಡಿಕೊಡ್ತಾರೆ. ಇಂಟರ್ನಲ್ಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ VRVMಸು ಎಲ್ಲ ಫೀಚರ್ಸು ಇದರಲ್ಲಿ ಬರುವಂಥದ್ದು. ಸರ್ ಪ್ರೈಸ್ ಇದು ಸರ್ 13 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. 5,95,000ಗೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 5,95,000ಕ್ಕೆ 13 ಮಾಡಲ್ ರೆಕ್ಸ್ಟಾನ್ ಸಿಂಗಲ್ ಓನರ್ ವೆಹಿಕಲ್ ಕೊಡ್ತಾರೆ ಸರ್. ಅದನ್ನು